ಲೋ ಗೋವಿಂದು, ಪ್ರಾರ್ಥನೆ ಧ್ಯಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಕಣು. ಹಾಗಲ್ಲ ಮದರ್ ಇಂಡಿಯಾ, ಧ್ಯಾನಕ್ಕೆ ಒಂದು ಸಾಧನ ಅನ್ನೋದು ಬೇಡವಾ? ಈಗ ದಶರಥ ಮಹಾರಾಜ ಮಕ್ಳಿಲ್ಲ ಅಂತ ಯಾಗ ಮಾಡಿದಾಗ ಅವನ್ಗೇನ್ ದೇವ್ರು ಡೈರೆಕ್ಟ್ ಆಗಿ ಮಕ್ಕಳನ್ನ ಪಾರ್ಸಲ್ ಮಾಡ್ದ? ಪಾಯಸ ಕೊಟ್ಟ. ಹಾಗೆ ನಮಗೂ ಯಾವುದೋ ಒಂದು ಸಾಧನ ಇರುತ್ತೆ, ಅದನ್ನ ಕಂಡು ಹಿಡ್ಕೊಂಡು ನಮ್ಮ ಕಷ್ಟನ ಪರಿಹಾರ ಮಾಡ್ಕೋಬೇಕು. ದಶರಥನ್ ಹೆಂಡತಿರು ಮಕ್ಕಳಾಗ್ಲಿ ಅಂತ ಪಾಯಸ ಕುಡಿದ್ರು. ಈಗ ಇವನ್ ಯಾರ ಮಗ ಅಂತ ಪತ್ತೆ ಮಾಡೋಕೆ ನಾನ್ ಪಾಯಸ ಕುಡಿಬೇಕಾಗಿದೆ. ಮದರ್ ಇಂಡಿಯಾ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಾನ್ ಯಾವ ದೇವಸ್ಥಾನಕ್ಕೆ ಪಾಯಸ ಹುಡ್ಕೊಂಡು ಹೋಗ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ನೀನು ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗ್ಬಾ. ಪಾಯಸಕ್ಕಲ್ಲ, ತಾಯ್ತಕ್ಕೆ. ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಹೇಳ್ಕೊಂಡು ಒಂದು ತಾಯ್ತ ಕಟ್ಟಿಸ್ಕೊಂಡ್ ಬಾ. ನಿನ್ನ ಕಷ್ಟಗಳೆಲ್ಲ ಐಸ್ ಕ್ರೀಮ್ ತರ ಜರ್ರಂತ ಕರ್ಗೋಗ್ಬಿಡತ್ತೆ. ಆ ತಾಯ್ತಕ್ಕೆ ಅಷ್ಟೊಂದು ಮಹಿಮೆ ಇದೆಯಾ? ಹಾಗಲ್ಲ ಮದರ್ ಇಂಡಿಯಾ, ಈಗ ಹಾವು ಕಚ್ಚಿದ್ರೆ ಒಂದು ಸ್ಪರ್ಶಮಣಿ ಅಂತ ಇಡ್ತಾರೆ, ಅದು ವಿಷನ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಹಾಗೆ ಈ ತಾಯ್ತಾನ ಕಟ್ಕೊಂಡಿದ ತಕ್ಷಣ ಕಷ್ಟಗಳನ್ನೆಲ್ಲ ಸರ್ರಂತ ಹೀರ್ಕೊಂಡ್ಬಿಡುತ್ತೆ. ಒಂದ್ಸರಿ ಕಟ್ಟಿಸ್ಕೊಂಡು ನೋಡು, ನಿನ್ನ ಮನಸ್ಸು ಎಷ್ಟು ಹಗುರ ಆಗತ್ತೆ ಅಂತ. ಹೌದೇನೋ ಗೋವಿಂದು? ಸರಿ ಕಣೋ, ಈ ಮನೆಗೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಖಂಡಿತ ಮಾಡ್ತೀನಿ. ಅತ್ತೆ ಹೇಳಿದ್ದನ್ನೆಲ್ಲ ಮಾಡಾಯ್ತು, ಇದು ಒಂದಾಗೋಗ್ಲಿ. ನಾಳೆನೆ ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಏನ್ ಶಾಂತು, ಏನೋ ಹಾವು ಚೇಳು ಅನ್ನಂಗಿತ್ತು? ಅದು ಏನಿಲ್ಲ ರೀ, ಯಾರ್ದೋ ಮನೇಲಿ ಹಾವು ನುಗ್ಗಿತ್ತಂತೆ, ಅದ್ರ ಬಗ್ಗೆ ಹೇಳ್ತಿದ್ದೆ ಅಷ್ಟೇ. ಮನೇಲಿ ನುಗ್ಗೋ ಹಾವುಗಳನ್ನ ಹೊಡೆದು ಎಸಿಬಹುದು, ಆದ್ರೆ ಮನೇಲೇ ಇರ್ತಾವಲ್ಲ ಕೊಳತು ಮಂಡಲ್ಗಳು, ಅವು ಶಾನೆ ಅಪಾಯದವು. ಹೊಡೆಯೋಂಗಿಲ್ಲ, ಆಚೋಡ್ಸೋಂಗಿಲ್ಲ. ಈಗ ಆ ವಿಷಯ ಬಿಡಿ. ಅಲ್ಲ, ಕನಕನ್ ಮದ್ವೆ ವಿಷಯನ ಗುಟ್ಟಾಗಿ ಮಾತಾಡೋದು ಏನಿತ್ತು? ಎಲ್ರ ಮುಂದೆನೂ ಮಾತಾಡ್ಬೋದಾಗಿತ್ತು ತಾನೆ? ಗುಟ್ಟಲ್ಲ ಶಾಂತು, ಅವಳ ಮನ್ಸಲ್ಲಿ ಏನೈತೆ ಅಂತ ಒಂದ್ಸಲ ಕೇಳ್ಕೊಳ್ಳವ ಅನ್ಕೊಂಡಿದ್ದೆ. ಕನಕನ ಹತ್ರ ಮಾತಾಡಿದ್ರ? ಏನಂದ್ಲು? ಇಲ್ಲ, ಅವಳ ಕೂಟ ಮದುವೆ ವಿಷಯ ಮಾತಾಡ್ಲಿಲ್ಲ. ಮತ್ತೆ ಇವತ್ತು ಮದುವೆ ವಿಷಯ ಮಾತಾಡ್ಬಿಡೋದೆ, ಯಾರು ಅಡ್ಡಿ ಬಂದ್ರು ಸುಮ್ಮನೆ ಇರಕ್ಕಿಲ್ಲ ಅಂತ ಹಾರಾಡ್ಕೊಂಡು ಹೋದ್ರೆ. ನೀನ್ ಇದೆಯಲ್ಲ ಬಸೂರ, ಮದುವೆ ಡಮಾರ್ ಅನ್ಸುತ್ತೆ ಅಂತ ನಾಸ್ಪಾಯ್ ಹಾಕ್ಬಿಟ್ಟೆ. ಅವುಗಳಿಗೆ ಹೆಂಗಿರ್ತದೋ ಏನೋ, ಸುಮ್ನೆ ಯಾಕೆ ಇನ್ನೊಂದ್ಕಿತ ಮಾತಾಡಿದ್ರಾಯ್ತು ಅಂತ ಸುಮ್ನಾದೆ. ಏನೋ ಅಂತಾರಲ್ಲ, ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ, ಹಂಗಾಯ್ತು ನಿಮ್ ಕತೆ. ಒಂಥರ ಹಂಗೆ ಆಗೈತೆ. ಇಷ್ಟ ದಿವಸ ಇಲ್ದೇ ಇರೋ ಏಳ್ರಾಟ ಈಗ ಶುರು ಆಗೈತೆ, ಜೊತೆಗೆ ನಿನ್ ಕಾಟ ಬೇರೆ. ರೀ, ಅವನೇನ್ರಿ ಮಾಡ್ದ? ಮದ್ವೆ ಪ್ರಸ್ತಾಪ ನೀವೇ ತಾನೇ ಮಾಡಿದ್ದು. ಆ ಶಾರದಮ್ಮ ಒತ್ತಾಯ ಮಾಡ್ತಾ ಇದ್ದಾರೆ. ಗಿರಿ ಅವ್ರ ಅಪ್ಪ ಅಮ್ಮನ ಮಾತನ್ನ ಮೀರಲ್ಲ, ಕನ್ಕೆ ಹತ್ರ ನಾನೇ ಮಾತಾಡ್ತೀನಿ ಅಂತ ನೀವೇ ತಾನೇ ಹೇಳಿದ್ದು. ಮೆಲ್ಲಗೆ ಮಾತಾಡೆ ಶಾಂತು, ಕನಕ ಅವತ್ತು ಕೇಳಿಸ್ಕೊಂಡ್ಬಿಟ್ಟಳು. ನಾ ಮದ್ವೆ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ ನಿಜ, ಆದ್ರೆ ಚೆಲುವ ಒಂದ್ಸಲ ಗಿರಿ ಹತ್ರ ಮಾತಾಡ್ಲಿ ಅಂತ ಸುಮ್ನಾದೆ. ಎಷ್ಟೇ ಆಗ್ಲಿ ಅವರು ಗಂಡಿನ ಕಡೆಯವರು, ಅವನ್ ಮನ್ಸಲ್ಲಿ ಅದೇನಾಯ್ತೋ, ನನ್ ಕನಕವ್ವ ಅದೇನೇನ್ ಮನ್ಸಲ್ಲಿ ಇಟ್ಕೊಂಡವಳು, ಅದೇನ್ ಕನಸ್ಕೊಂಡವಳು. ನಾವು ಇಲ್ದಿದ್ದೆಲ್ಲ ಆಸೆ ಹುಡ್ಸಿ ಆಮೇಲೆ ಆ ಮಗುನ್ ಮನ್ಸನ್ನ ಮುರಿಯೋದು ಬೇಡ. ಅವ್ರು ಯೋಚನೆ ಮಾಡಿ ಅದೇನು ಅಂತ ಹೇಳಿ ಆಮೇಲೆ ತೀರ್ಮಾನ ಮಾಡುವ. ಅಲ್ಲಿಗಂಟ ನೀವ್ಯಾರು ಕನಕನ ಮುಂದೆ ಈ ವಿಷಯ ಹೇಳೋದು ಬೇಡ, ಗೊತ್ತಾಯ್ತಾ? ಅಬ್ಬಬ್ಬ, ಕನಕ ಅಂದ್ರೆ ಅದೇನ್ ಪ್ರೀತಿ, ಅದೇನ್ ಕಾಳಜಿ. ಅದ್ರಲ್ಲಿ ಸ್ವಲ್ಪನಾದ್ರೂ ಪ್ರೀತಿ ವಿಶ್ವಾಸ ಇವನ್ ಮೇಲಿದ್ಯಾ? ಯಾವತ್ತಾದ್ರೂ ಒಂದಿನ ಇವನ್ ಬಗ್ಗೆ ಈ ರೀತಿ ಪ್ರೀತಿಯಿಂದ ಕಳಕಳಿಯಿಂದ ಮಾತಾಡಿದಾರ? ಮಾ, ಏನ್ ಗರುಡ್ಗಂಬ ತರ ನಿಂತ್ಬಿಟ್ಟೆ? ಅಪ್ಪ ಹೋಗಿದ್ದಾಯ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ನಾನೇ ಒಂದ್ ತಾಯ್ತ ಕಟ್ಕೊಂಡ್ಬಿಡೋಣ ಅನ್ನಿಸ್ತಾ ಇದೆ. ಕರ್ಮ. Hi Priya. Hello. Priya, am I disturbing you? No doubt. You're always a disturbing agent. Priya, are you so busy? No, ಹಾಗೇನೂ ಇಲ್ಲ. By the way, ಮೊನ್ನೆ ನೀವು ಕನಕ ಏನೋ ಪರ್ಸನಲ್ ಆಗಿ ಮಾತಾಡ್ತಿದ್ರಿ. ಐ ಆಮ್ ನಾಟ್ ರಿಯಲಿ ಇಂಟ್ರೆಸ್ಟೆಡ್, ಬಟ್ ನಾವಿಬ್ರು ಮದುವೆ ಆಗ್ತಿರೋರಲ್ವಾ, ನನ್ನ
ನಮ್ಮಿಬ್ರು ಮಧ್ಯ ಯಾವ ಸೀಕ್ರೆಟ್ಸ್ನು ಇರಬಾರ್ದು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನೋ ಸಚ್ ಸೀಕ್ರೆಟ್ಸ್. ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಮಾತಾಡಕ್ ಬಂದಿದ್ಲು ಅವಳು. ಬೈ ಕನಕ ನಿಮ್ಗೆ ಗೊತ್ತು? ಐ ನೋ ಹರ್ ವೆರಿ ವೆಲ್. ಇನ್ಫ್ಯಾಕ್ಟ್ ನೀವು ನನಗೆ ಆಕ್ಸಿಡೆಂಟ್ ಮಾಡಿ ಹೋದಾಗ ನನಗೆ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಬಿಟ್ಟು ಹೋದವಳೆ ಅವಳು. ಸೋಷಿಯಲ್ ಕನ್ಸರ್ನ್ ಇರೋ ನೈಸ್ ಗರ್ಲ್. ಸದ್ಯ ನನ್ನ ಫ್ರೆಂಡಿಗೆ ಒಂದು ಗುಡ್ ಕಾಂಪ್ಲಿಮೆಂಟ್ ಕೊಟ್ರಲ್ಲ, ಅಲ್ಲಿಗೆ ನಂಗೊಬ್ಳು ಗುಡ್ ಫ್ರೆಂಡ್ ಸಿಕ್ಕಿದ್ದಾಳೆ ಅಂತ ಆಯ್ತು. A man is decided by the company he keeps ಅಂತ ಅದಕ್ಕೆ ಹೇಳೋದು. ಅಂದ್ರೆ ನೀವ್ ಯಾರನ್ನ ಡಿಸೈಡ್ ಮಾಡಿದ್ರಿ ಆಕಾಶ್? ನನ್ನನ್ನ ಅಥವಾ ಕನಕನೋ? ಹೇ ಆಕಾಶ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಾನು ನಿಮ್ಮ ಬಗ್ಗೆ ಡಿಸೈಡ್ ಮಾಡಿದೆ. ನಿಮ್ಮ ಪರ್ಸನಾಲಿಟಿ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಯ್ತು. ನಿಮ್ಮಿಂದ ಕನಕ ಪರ್ಸನಾಲಿಟಿ ಗ್ಲೋ ಅಪ್ ಆಗುತ್ತೆ. ಓ, ನಿಜ ಹೇಳ್ತಿದ್ದೀರೋ ಅಥವಾ ಪ್ಯಾಂಪರ್ ಮಾಡ್ತಿದ್ದೀರೋ? ನೋ ಐ ಆಮ್ ಟೆಲಿಂಗ್ ದಿ ಟ್ರೂತ್. ಹೌದು, ನಿಮ್ಗೆ ಕನಕ ಹೇಗೆ ಪರಿಚಯ? ನಾನು ಏನೇ ಮಾಡಿದ್ರು ಇಟ್ ಆಕ್ಸಿಡೆಂಟ್ಲಿ ಹ್ಯಾಪನ್ಸ್. ಕನಕನೂ ಹಾಗೆ ನನಗೆ ಆಕ್ಸಿಡೆಂಟ್ಲಿ ಸಿಕ್ಕಿದ್ದು. ಅಂಡ್ ದೆನ್ ವಿ ಬಿಕೇಮ್ ಕ್ಲೋಸ್ ಫ್ರೆಂಡ್ಸ್. ಅದೇ ನಂಗೆ ಆಶ್ಚರ್ಯ ಆಗ್ತಿದೆ. ನೀವು ಹೈಯರ್ ಸೊಸೈಟಿ ಅವರು, ಅವಳು ಆರ್ಡಿನರಿ ಲೋವರ್ ಮಿಡಲ್ ಕ್ಲಾಸ್ ಹುಡುಗಿ. ಹೇಗೆ ಫ್ರೆಂಡ್ಸ್ ಆದ್ರಿ ಅಂತ? ಆಕಾಶ್, ಆಕ್ಸಿಡೆಂಟ್ಲಿ ಅಂತ ಹೇಳಿದ್ನಲ್ಲ. ಬಟ್ ಅವಳು ನಿಮ್ಮ ಬಗ್ಗೆ ತುಂಬಾ ಹಾರ್ಡ್ ಫೀಲಿಂಗ್ಸ್ ಇಟ್ಕೊಂಡಿದ್ಲು. ನಿಮ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಲು. ಮೋರ್ ಓವರ್ ಆ ಸತ್ಯಾಪಾಸದಾಗ ನಿಮ್ ವಿರುದ್ಧ ಧಮಕಿ ಹಾಕಿದ್ಲು. ಅವಳನ್ನ ನೀವು ಫ್ರೆಂಡ್ ಅಂತ ಹೇಗೆ ಅಕ್ಸೆಪ್ಟ್ ಮಾಡಿದ್ರಿ? ಹಾ, ಅವಳ ಆ ಕ್ವಾಲಿಟೀಸೇ ನಂಗೆ ತುಂಬಾ ಇಷ್ಟ ಆಗಿದ್ದು. ಏನೋ ಕೆಟ್ಟಗಳಿಗೆ ನಮ್ಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿತ್ತು. ಆದ್ರೆ ನನ್ ಪರಿಚಯ ಆದ್ಮೇಲೆ ಆಂಟಿ ವೈರಸ್ ತರ ನನ್ ಮೇಲೆ ಇದ್ದ ಹೇಟ್ರೆಡ್ನ ಅವಳಿಂದ ತೆಗೆದಾಕ್ಬಿಟ್ಟೆ. ಗುಡ್. ಆದ್ರೂ ಅವಳು ರೆವಲ್ಯೂಷನರಿ ಮೈಂಡ್ ಇರೋಂತ ಹುಡುಗಿ. ನೀವು ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು. ವಾಟ್ ಯು ಮೀನ್ ಆಕಾಶ್? ಅಂದ್ರೆ ಕನಕ ಕೆಟ್ಟೋಳು ಅಂತನಾ? ಚೇಚೆ, ಹಾಗಲ್ಲ. ನೀವು ಕನಕನ ಫ್ರೆಂಡ್ ಅಂತ ಬೇರೆ ಹೇಳ್ತೀರಿ. ನೀವು ಬೇರೆ ಅವಾಗ ಆಕ್ಸಿಡೆಂಟ್ ಮಾಡ್ತಿರ್ತೀರಾ. ಅವಳು ಕಣ್ಣು ತಪ್ಪಿಸಿ ಮಾಡೋದು ಕಷ್ಟ. ಹುಷಾರಾಗಿರಿ ಅಂತ ಹೇಳಿದೆ ಅಷ್ಟೇ. ನಥಿಂಗ್ ಡೂಯಿಂಗ್. ನನ್ನ ಮತ್ತೆ ಕನಕ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಆ ಥರ ಎಲ್ಲೂ ಏನೂ ಆಗಲ್ಲ. ದೆನ್ ಇಟ್ಸ್ ಓಕೆ. ನೋ ಪ್ರಾಬ್ಲಮ್. ಯು ಕ್ಯಾರಿ ಆನ್. ಸಾರಿ ಫಾರ್ ದ ಇಂಟರಪ್ಷನ್. ಬೈ. ಸಿ ಯು. ಇವ್ನು ಯಾಕೋ ಓವರ್ ಆಯ್ತು. ಮದ್ವೆಗೆ ಮುಂಚೆನೆ ನನ್ನನ್ನು ಕಂಟ್ರೋಲ್ ಇಟ್ಕೊಳಕ್ ನೋಡ್ತಾ ಇದ್ದಾನೆ. ಎಲ್ಲದ್ರಲ್ಲೂ ಮೂಗ್ ತೋರ್ಸ್ಕೊಂಡ್ ಬರ್ತಾನೆ. ಇವನಿಗೆ ಬೇಕು ಹಾಕ್ಲೇಬೇಕು. ರೀ, ಕಾಪಿ ತಗೊಳ್ಳಿ. ಶಾರದಾ, ನಮ್ ಗಿರಿ ಎಲ್ಲಿ ಹೋಗವನೆ? ಗಿರಿನಾ? ಅವ್ನ್ ಬೆಳಗ್ಗೆನೆ ಅದೇನೋ ಬರ್ಕೊಳ್ಳೋದೈತೆ ಅಂತ ಹೋದ. ಯಾಕೆ ಈಗ ಏನಾಗ್ಬೇಕು ಅವನಿಂದ? ನಂಗೇನಾಗ್ಬೇಕು? ನಂದೆಲ್ಲ ಮುಗ್ದೋಯ್ತಲ್ಲ. ನಿನ್ನಂತ ಒಳ್ಳೆ ಹೆಂಡ್ರು, ಚಿಂದಂತ ಮಗ ಸಿಕ್ಕವನೆ. ಇನ್ನೇನಾದ್ರೂ ಆಗದಿದ್ರೆ ಎಲ್ಲ ಅವನಿಗೆ ಆಗ್ಬೇಕು. ಏನಿವತ್ತು ಒಕ್ಟೊಕ್ಟಾಗಿ ಮಾತಾಡ್ತಿದ್ದೀರಿ? ಒಗಟು ಇಲ್ಲ ಗಿಗಟು ಇಲ್ಲ. ನಮ್ ಗಿರಿಗೂ ಕನ್ಕನ್ಗೂ ವಾಲ್ಗ ಊದ್ಸಿ ಊರಿಗೆಲ್ಲ ಒಬ್ಬಟ್ಬಿಟ್ಟು ಹಾಕ್ಸ್ಬಿಡುವ ಅಂತ. ರೀ, ನೀವ್ ಹಿಂಗೆ ಹೇಳ್ತಾನೆ ಇವ್ರಿ. ನೀವು ರಾಜಣ್ಣ ಇಬ್ರು ಇಟ್ಟೆಜ್ಜೆ ಮುಂದಕ್ಕೆ ಇಡಕ್ಕೆ ಇಲ್ಲ. ಅದೇನೋ ಒಂದ್ ತೀರ್ಮಾನ ಅಂತ ಮಾಡಿ ಲಗ್ನ ಕಟ್ಟಿಸ್ಬಾರ್ದಾ? ಏಕಾಏಕಿ ಲಗ್ನ ಕಟ್ಸ್ಬಿಡಕಾಯ್ತದ? ಸಾಲಾವಳಿ ನೋಡಿ ಕೂತ್ಕೊಂಡು ಮಾತಾಡೋದ್ ಆಗ್ತಾನೆ ಲಗ್ನ ಕಟ್ಸೋದು. ರೀ, ಕನ್ಕ ನಮ್ಮ ಮನ್ಸಿಗೆ ಬಂದವಳೆ. ಅವಳೇ ಈ ಮನೆ ಸೊಸೆ ಅಂತ ಎಂದೋ ತೀರ್ಮಾನ ಆಗೈತೆ. ಅಂದ್ಮೇಲೆ ಈ ಸಾಲಾವಳಿ ಗೀಲಾವಳಿ ಅಂತ ಏನ್ ತಲೆ ಕೆಡ್ಸ್ಕೊಳ್ಳೋದ್ ಬೇಡ. ನನ್ನ ಮನ್ಸಲ್ಲಿ ಇದ್ದಿದ್ದನ್ನೇ ನೀನು ಹೇಳ್ದೆ ನೋಡು. ನನಗೇನಂತ ಆಸೆ ಇರಲಿಲ್ಲ. ಆದ್ರೂ ಸಂಪ್ರದಾಯ ಅಂತ ಒಂದ್ ಇರ್ತದಲ್ಲ, ನಿನ್ನ ಮನ್ಸಲ್ಲಿ ಏನದೆ ತಿಳ್ಕೊಳವ ಅಂತ ನಾನು ಹಂಗಂದೆ. ನೀನೇನಾದ್ರೂ ಶಾಸ್ತ್ರ ತೋರ್ಸು ಅಂತಂದಿದ್ರೆ ಹಿಂಗೋಗ್ ಹಂಗ್ ವಾಪಸ್ ಬಂದ್ಬಿಡ್ತಿದ್ದೆ. ಎಲ್ಲ ಸಂದಾಗೈತೆ ಅನ್ಬಿಡ್ತಿದ್ದೆ. ರೀ, ಮನೆಗಳು ಒಂದಾಗೈತೆ, ಮನ್ಸ್ಗಳು ಒಂದಾಗೈತೆ. ಈ ಸಾಲಾವಳಿ ಗಿಲಾವಳಿ ಅಂತಲ್ಲಿ ಯಾಕ್ರಿ? ಮೊದ್ಲು ಒಂದ್ ಲಗ್ನ ಹುಡ್ಕಿಸ್ಬಿಡ್ರಿ. ನೋಡು, ರಾಜಣ್ಣ ಏನು ಬೇಡ ಅಂತ ಅನ್ನಕ್ಕಿಲ್ಲ. ಆದ್ರೂ ಗಿರಿನೂ ಒಂದ್ ಮಾತು ಕೇಳ್ಬಿಡುಮ. ಅವನೇನ್ರಿ ಕೇಳೋದು? ಕನ್ಕವನಂತ ಹುಡುಗಿ ಸಿಗ್ಬೇಕು ಅಂದ್ರೆ ಈ ನನ್ ಮಗ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಕನ್ಕವನ್ ತಾಳಿ ಕಟ್ಟು ಅಂದ್ರೆ ಕಣ್ ಮುಚ್ಕೊಂಡ್ ಕಟ್ಟೆ ಬಿಡ್ತಾನೆ. ನಮ್ ಮಾತ್ ಯಾವತ್ರಿ ತೆಗ್ದಾಕೋನವನು? ಹಂಗಲ್ಲ ಕಣ್ಸಾರ್ದ. ಅವನ್ಗೂ ಕನಕವನ್ ಮೇಲೆ ಮನ್ಸಿರ್ಬೋದು, ಇಲ್ಲ ಅಂತಲ್ಲ. ಬೆಳೆದ ಹುಡುಗರು ಅವ್ರನ್ನ ಒಂದ್ ಮಾತು ಕೇಳಿ ನಮ್ ಜವಾಬ್ದಾರಿ ಮುಗಿಸ್ಕೊಬಿಡುಮ ಅಂತ. ಇವತ್ತು ಅವ್ನ್ ಬರ್ಲಿ, ಒಂದ್ ಮಾತು ಕೇಳೇ ಬಿಡುಮ.
ಚೆಲ್ವಾ ಚೆಲ್ವಾ ರಾಜಣ್ಣ ನಿಂಗ್ 100 ವರ್ಷ ಆಯಸ್ಸು, ನಿನ್ ವಿಷಯನೇ ಮಾತಾಡ್ತಿದ್ವಿ. ಯೋ ನನ್ನ ಮಗನ ದರ್ಬಾರಲ್ಲಿ ನಾನೆಲ್ಲವ 100 ವರ್ಷ ಬಾಳಕ್ಕಾಯ್ತದೆ. ಯಾಕೋ ರಾಜಣ್ಣ, ಯಾಕೋ ಹಿಂಗ್ ಮಾತಾಡ್ತೀಯಾ? ಇವತ್ತೆಲ್ಲ ನಾಳೆ ಸರಿ ಹೋಯ್ತು ಅಂದ್ಬಿಡು. ಏನ್ ಸರಿ ಹೋಯ್ತಾನೋ ಏನೋ, ಮದುವೆ ಮಾಡಿದ್ರು ಅವನಿಗೆ ಬುದ್ಧಿ ಬನ್ನಿ. ಆಯ್ಸ್ಯಾ ಬಿಡಿ. ಅದೇನೋ ನನ್ ಬಗ್ಗೆನೇ ಮಾತಾಡ್ತಿದ್ವಿ ಅಂದ್ರಲ್ಲ, ಏನದು? ಕನ್ಕಂದು ಗಿರಿದು ಮದ್ವೆ ವಿಷಯ ಮಾತಾಡ್ತಿದ್ವಿ. ಇವತ್ತು ಗಿರಿ ಮನ್ಸ್ನಾಗ ಏನೈತೆ ತಿಳ್ಕೊಂಬಿಡೋಣ ಅಂತ ಅನ್ಕೊಂಡಿದ್ವಿ. ಅಷ್ಟ್ರಾಗೆ ನೀವ್ ಬಂದ್ಬಿಟ್ರಿ. ಕನಕನ ಮದುವೆ ಐಸನಾ, ಅದಕ್ಕೇನು ಅವಸರ ಬಿಡವ. ಅವಿನ್ನೂ ಹುಡುಗರು, ಅವಕ್ಕೇನು 30 ವರ್ಷ ಆಗೈತಾ? ನಿಧಾನಕ್ಕೆ ಮಾತಾಡಿದ್ರಾಯ್ತು. ಶಾರದವ್ವ, ನಾ ಬಂದ್ ಏಟೊತ್ತಾಯ್ತು. ನಿನ್ ಗಂಡನ್ ಮಾತ್ರ ಕಾಪಿ ಕೊಡಕ್ಕಾಯ್ತದೆ, ನನ್ ಕೊಡಕ್ಕಾಗಿಲ್ವಾ? ಅಯ್ಯೋ ನನ್ ಬುದ್ಧಿಗಿಷ್ಟು. ಈ ಮದ್ವೆ ವಿಷಯ ನನ್ ತಲೆಗ್ ಬಿದ್ಮೇಲೆ ಏನ್ ಮಾಡ್ಬೇಕು ಅಂತಾನೆ ಹೊಳಿಯಕ್ಕಿಲ್ಲ. ಈಗ್ಲೇ ಕಾಪಿ ಬೆರ್ಸ್ಕೊಬರ್ತೀನಿ. ಹೇಳಿ ಹೋಗವ. ಕಾಫಿ ಕುಡ್ಕೊಂಡು ಹೋಗೋಣ ತಡಿಯೋ. ಕಾಫಿ ಆಮೇಲೆ ಕುಡಿದ್ರಾಯ್ತು. ನಿನ್ ಶಾರದವ್ವ ಬಂದ್ರೆ ನಮ್ಮನ್ನು ಬಿಡಕ್ಕಿಲ್ಲ. ಹತ್ರ ಹೊಸಿ ಮಾತಾಡೋದೈತೆ, ಅರ್ಜೆಂಟ್ ಆಗಿ ನಡಿ. ಅಂತದ್ದೇನಿಲ್ಲ ಅರ್ಜೆಂಟು. ನೀ ಬರ್ತೀಯೋ ಇಲ್ಲೋ ಈಗ? ಏ ಚೆಲ್ವಾ, ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಹಂಗ್ ಮನೇಲಿ ಕುಂತಿದ್ಯಾ? ರಾಜಣ್ಣ, ನಾನ್ ಏನ್ ಮಾಡೀನಿ ಅಂತ ನೀನ್ ಹಿಂಗ್ ಮಾತಾಡ್ತಾ ಇದೀಯಾ? ಏ ಚೆಲ್ವಾ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಕೊಯ್ದು ಮೋಟು ಗೊತ್ತಾಗ್ದಂಗೆ ಯಾಮಾರ್ಸಿದ್ಯಲ್ಲ, ಬಾರಿ ಬುದ್ಧಿವಂತ ಇದೆಯಾ ನೀನು. ಏ ರಾಜಣ್ಣ, ನೀನ್ ಏನ್ ಮಾತಾಡ್ತಿದ್ಯೋ? ಏ ಸಾಕ್ ಸುಮ್ನಿಲ್ಲ. ನಮ್ ಕನಕವ್ವ ಬುದ್ಧಿವಂತೆ ಅನ್ಕೊಂಡಿದ್ದೆ, ನೀನ್ ಅವಳನ್ನ ಯಾಮಾರ್ಸಿದ್ಯಾ? ನನಗ್ ತಲೆ ಬುಡ ಅರ್ಥ ಆಯ್ತಾ ಇಲ್ಲ. ಅಲ್ಲ ರಾಜಣ್ಣ, ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ನಿನ್ ನಾಟಕ ಎಲ್ಲ ಸಾಕು ಬಿಡು, ನಂಗೆಲ್ಲ ಗೊತ್ತಾಯ್ತೈತೆ. ಅಲ್ಲ, ನಮ್ ಕನಕವ್ವನಿಗೆ ನಿನ್ ಧ್ವನಿ ಗೊತ್ತಾಗ್ಲಿಲ್ವಲ್ಲ, ಅದ್ ಹೆಂಗ್ಲ ಮಾತಾಡ್ದೆ ಫೋನ್ನಲ್ಲಿ? ಏನ ಕನಕನ್ಗೆ ನಾನ್ ಫೋನ್ ಮಾಡದ್ನ? ಮತ್ತಿನ್ಯಾರು? ನೀ ಹುಡುಕ್ತಾ ಇರೋ ಮಗ ಸತ್ತಿಲ್ಲ ಬದುಕೈತೆ ಅಂತ ಯಾರೋ ಹೇಳ್ದಂಗೆ ಹೇಳಿರೋದು ನೀನೇ ತಾನೆ? ನೋಡು, ನೀ ಯಾಕೆ ಹಿಂಗ್ ಮಾಡ್ದೆ ಅಂತ ನೀನ್ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿ ವಿಚಾರಣೆ ಮಾಡಕ್ ಬಂದಿಲ್ಲ. ನೀ ಒಳ್ಳೆ ಕೆಲ್ಸಾನೇ ಮಾಡ್ದೆ ಬಿಡು. ನಾ ಮಾಡ್ಬೇಕು ಅನ್ಕೊಂಡಿರೋದನ್ನ ನೀನೇ ಮಾಡಿದ್ಯಾ. ಏನೇ ಹೇಳ್ಸಲ್ವಾ, ನಂಗೆ ಬಹು ಸಂತೋಷ ಆಯ್ತು. ಕಣ್ ಮುಂದೆ ಓಡಾಡ್ತಿರೋ ಮಗ ಸತ್ತೈತೆ ಅಂದ್ರೆ ಎದೆಗ್ ಬರ್ಜಿ ಹಾಕ್ದಂಗ ಆಗಕ್ಕಿಲ್ವಾ? ಆ ಪಾಪಿ ನನ್ನ ಮಗ ಅವತ್ತು ಸಿಕ್ಕಿದಿದ್ರೆ ಗ್ರಾಚಾರ ಬಿಡ್ಸ್ಬಿಡ್ತಿದ್ದೆ. ಕನಕವ್ವ ನಿಂಗೂ ಮಗಳಿಗಿಂತ ಹೆಚ್ಚೇನೆ. ಅವಳನ್ನ ನೀನು ಸೊಸೆ ಮಾಡ್ಕೊಳಕ್ ಹೊಂಟಿದೀಯ. ಮಗ ಸತ್ತೋಗೋದೆ ಅಂದ್ರೆ ನಿನ್ ತಳ್ಳು ಚುರುಕಂದಿರ್ತದೆ. ಅದಕ್ಕೆ ಯಾರೋ ಫೋನ್ ಮಾಡ್ದಂಗ್ ಮಾಡಿ ಮಗ ಸತ್ತಿಲ್ಲ ಬದುಕದೆ ಅಂತ ಹೇಳಿದ್ಯಾ, ಸರಿ ತಾನೆ? ಏ ರಾಜಣ್ಣ, ನಾನು ಹೇಳೋದನ್ನು ಉಸಿ ಕೇಳು. ಕನಕವನ್ಗೆ ಈ ವಿಷಯವಾಗಿ ನಾನು ಫೋನ್ ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಏನು? ನೀನ್ ಕನಕವನ್ ಫೋನ್ ಮಾಡಿಲ್ವಾ? ರಾಜಣ್ಣ, ನನ್ ತಾಯಾಣೆ, ಕನಕವನ್ ನಾನು ಫೋನ್ ಮಾಡಿಲ್ಲ. ನಾನ್ ಯಾಕಲ ಮಾಡ್ದೆ? ಅಯ್ಯೋ ಸುಮ್ಮನೆ. ಹಂಗಾರೆ ಕನಕವನ್ಗೆ ಫೋನ್ ಮಾಡಿ ಮಗ ಬದುಕದೆ ಅಂತ ಹೇಳಿದವ್ರು ಯಾರು? ಚಲ್ವಾ, ಕನಕವನ್ ಬಗ್ಗೆ ಗೊತ್ತಿರೋದು ನಮ್ಮಿಬ್ಬರಿಗೆಯ. ಯಾವನೋ ಫೋನ್ ಮಾಡಿ ಹೆಂಗ್ಲ ಹೇಳಕ್ ಸಾಧ್ಯ? ಒಬ್ಬ ಮಗ ಸತ್ತೈತೆ ಅಂತ ಹೇಳವ್ನೆ, ಇನ್ನೊಬ್ಬ ಬದುಕೈತೆ ಅಂತ ಹೇಳವ್ನೆ. ಹಂಗಾರೆ ಕನಕವನಿಗೆ ಫೋನ್ ಮಾಡಿದವ್ರು ಯಾರಲ್ಲ? ರಾಜಣ್ಣ, ಇದು ತಲೆ ಕೆಡಿಸ್ಕೊಳ್ಳೋ ವಿಷಯನೇ. ಯಾರಿಗೋ ನಮ್ ಸುಳಿವು ಸಿಕ್ಕೈತೆ, ಆಟ ಆಡ್ತಾವ್ರೆ. ನಾವು ನಿಜವಾಗ್ಲೂ ಎಚ್ಚರಿಕೆಯಿಂದಿರ್ಬೇಕು. ಹೋಗಣ್ಣ ಚಲ್ವಾ, ಏನೋ ಒಂದು ಪಿತೂರಿ ನಡೆದಂಗೈತಿ. ರಾಜಣ್ಣ, ಕೆಲವು ದಿನ ನಾವು ಏನೋ ಗೊತ್ತಿಲ್ದಂಗೆ ಸುಮ್ಕಿರೋದು ವಾಸಿ. ನಾವು ಸುಮ್ಕಿರ್ಬೋದು, ಜನ ಸುಮ್ಕಿರ್ಬೇಕಲ್ಲ. ಆ ಕನಕವನ್ಗೆ ಈ ವಿಷಯ ಮರೆಯಕ್ಕೆ ಬಿಡ್ತಿಲ್ಲ ಹಾಳಾದ್ರು. ಹಿಂಗೆ ಒಬ್ಬೊಬ್ರು ಒಂದೊಂದು ವಿಷಯ ಹೇಳಿ ಅವ್ರ ತಲೆ ಕೆಡಿಸಿ ಕನಕವನ್ಗೆ ಸತ್ಯ ಗೊತ್ತಾಗ್ಬಿಟ್ರೆ, ನಾವು ಹುಡುಕ್ತಿರೋ ಬಳ್ಳಿ ನಮ್ ಕಾಲ್ಗೆ ತೊಡಗ್ಕೋಬಿಟ್ರೆ ಏನ್ ಗತಿ ಅನ್ನೋ ಭಯ ಆಯ್ತಾಯ್ತೆ. ನೋಡು, ಹಂಗೇನೂ ಆಗಕ್ಕಿಲ್ಲ. ನಾನು ಇವನಿ, ನೀ ಧೈರ್ಯವಾಗಿರು. ಹಲೋ, ಯಾರು? ಮಗುನ ಮರೆತ್ಬಿಟ್ಟಿಯಾ? ಯಾವ ಮಗು? ಅದೇ ಮಗು ಸತ್ತೋಗಿದೆ ಅಂತ ಕೇಸ್ನ ಕ್ಲೋಸ್ ಮಾಡಿದಾರಲ್ಲ, ಆ ಮಗು ಬದುಕಿದೆ ಅಂತ ಹೇಳದ್ನಲ್ಲ.
ಯಾರ್ ನೀವು? ಅವತ್ ಅರ್ಧಕ್ಕೆ ಫೋನ್ ಕಟ್ ಮಾಡ್ಬಿಟ್ರಿ. ನಾನ್ ಯಾರು ಅನ್ನೋದು ಮುಖ್ಯ ಅಲ್ಲ, ಮಗು ಬದುಕಿದೆ ಅಂದ್ರು ನಂಬ್ತಾ ಇಲ್ಲ ಅಲ್ವಾ? ಹೇಗ್ ನಂಬೋದು? ಮಗು ಸತ್ತಿದೆ ಅಂತ ಸಾಕ್ಷಿ ಸಮೇತ ಪ್ರೂಫ್ ಆಗಿದೆಯಲ್ಲ. ಆದ್ರೆ ಮಗು ಬದುಕಿದೆ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆಯಲ್ಲ. ಅವತ್ತು ಹೀಗೆ ಫೋನ್ ಮಾಡಿ ಮಗು ಬದುಕಿದೆ ಅಂತ ಹೇಳಿದ್ರಿ. ಮಗುಗ್ ಸಂಬಂಧಪಟ್ಟಿರೋ ವ್ಯಕ್ತಿಗಳೆಲ್ಲ ಗೊತ್ತು ಅಂದ್ರಿ. ಮಿಕ್ಕಿದ ವಿಷಯ ಹೇಳ್ದೆ ಫೋನ್ ಕಟ್ ಮಾಡ್ಬಿಟ್ರಲ್ಲ. ಮಗುನ ಹುಡುಕೋಕೆ ಅಷ್ಟು ಕ್ಲೂ ಸಾಕು ಅನ್ಕೊಂಡಿದ್ದೆ. ಅಷ್ಟೇ ಹೇಳಿದ್ರೆ ಆಯ್ತಾ? ಈ ಬೆಂಗಳೂರಲ್ಲಿ ಲಕ್ಷಾಂತರ ಜನಗಳ ಮಧ್ಯೆ ಆ ಕಳ್ದೋಗಿರೋ ಹುಡುಗಿನ ಹೇಗ್ ಹುಡ್ಕೋದು? ಏನಾದ್ರೂ ಕ್ಲೂ ಬೇಕು ತಾನೆ? ಆ ಕ್ಲೂ ನನ್ನ ಹತ್ರ ಇದೆ. ಇಡೀ ಬೆಂಗಳೂರನ್ನೇ ಹುಡ್ಕೋದು ಬೇಕಾಗಿಲ್ಲ. ಮಗುವಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಇದೇ ಏರಿಯಾದಲ್ಲಿದ್ದಾರೆ. ಏನು? ಮಗುಗ್ ಸಂಬಂಧಪಟ್ಟಿರೋ ಜನ ಇಲ್ಲೇ ಇದ್ದಾರಾ? ನಾನು ಅವರನ್ನು ನೋಡಿದ್ದೀನಿ. ಏನು? ನೀವ್ರನ್ನ ನೋಡಿದ್ದೀರಾ? ಎಲ್ಲಿದಾರ ಅವರು? ನೋಡೋ, ಆ ಡೀಟೇಲ್ಸ್ ಎಲ್ಲ ಬೇಕು ಅನ್ನೋದಾದ್ರೆ ನೀನು ನಾನು ಹೇಳಿದ ಜಾಗಕ್ಕೆ ಬರ್ಬೇಕು. ಬರ್ತೀಯಾ? ಸರಿ, ಎಲ್ಲಿಗೆ ಬರ್ಬೇಕು ಅಂತ ಹೇಳಿ, ನಾನು ಈಗ್ಲೇ ಬರ್ತೀನಿ. ಹಲೋ ಹಲೋ, ಮಾತಾಡಿ. ಹಲೋ, ನಮಸ್ಕಾರ ಪ್ರಿಯಾಂಕಾ ಅವ್ರೆ. ಹಾಯ್, ಹೇಳು ಕನಕ. ಪ್ರಿಯಾಂಕಾ ಅವ್ರೆ, ಮಗು ಬಗ್ಗೆ ಮತ್ತೆ ಫೋನ್ ಬಂದಿತ್ತು. ವಾಟ್? ಮತ್ತೆ ಫೋನ್ ಮಾಡಿದ್ನಾ? ಮಗು ಬಗ್ಗೆ ಅವ್ರಿಗೆಲ್ಲ ಗೊತ್ತಂತೆ ಪ್ರಿಯಾಂಕಾ ಅವ್ರೆ. ಒಂದ್ ಅಡ್ರೆಸ್ ಹೇಳಿ ನನ್ಗೆ ಅಲ್ಲಿಗೆ ಬರಕ್ ಹೇಳಿದ್ದಾರೆ. ಓ, ಐ ಸಿ. ಓಕೆ, ಡೂ ಒನ್ ಥಿಂಗ್. ನಿನಗೆ ಎಲ್ಲಿದ್ಯಾ? ನಾನೀಗ ಗುಂಡಯ್ಯ ಸರ್ಕಲ್ ಹತ್ರ ಇದ್ದೀನಿ. ನೋಡು ಕನಕ, ನೀನ್ ಅಲ್ಲೇ ಇರು. ನಾನು ನಿನ್ನನ್ನು ಬಂದು ಪಿಕ್ ಮಾಡ್ತೀನಿ. ಅಲ್ಲಿಂದ ಅವ್ನು ಹೇಳಿರೋ ಜಾಗಕ್ಕೆ ನಾವಿಬ್ರು ಒಟ್ಟಿಗೆ ಹೋಗೋಣ. ಅವ್ನು ಯಾರು ಅಂತ ಇವತ್ತು ಟ್ರೇಸ್ ಮಾಡ್ಲೇಬೇಕು. ಆಯ್ತು, ಬೇಗ ಬನ್ನಿ ಪ್ರಿಯಾಂಕಾ ಅವ್ರೆ. ಬಾಯ್ ಬಾಯ್. ಕನಕ, ನೋ ಒನ್ಸ್ ಹಿಯರ್. ಇಲ್ಲಿಗೆ ಬರಕ್ ಹೇಳಿದ್ರಾ? ಆಯುಷ್? ಹೌದು ಪ್ರಿಯಾಂಕಾ ಅವ್ರೆ, ಇಲ್ಲಿಗೆ ಬರೋದಕ್ಕೆ ಹೇಳಿದ್ರು. ಕೃಷ್ಣ ಗಾರ್ಡನ್ ಪಾರ್ಕ್ ಹತ್ರನೇ ಕಾಯ್ತಿರ್ತೀನಿ ಅಂದ್ರು. ಮತ್ತೆ ಯಾರು ಇಲ್ವಲ್ಲ ಕನಕ? ನೋಡು, ನಾನು ಹೇಳಿದ್ದೆ ತಾನೆ, ಯಾರೋ ನಮ್ಮನ್ನ ಫೂಲ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ಯಾರು ಇಲ್ಲ, ಯಾರು ಬರೋದು ಇಲ್ಲ. ನೀನ್ ಸುಮ್ಮನೆ ಅವ್ನ ಮಾತಕ್ಕೆ ಫೂಲ್ ಆಗ್ತಿದ್ಯಾ. ಕಮಾನ್ ಕನಕ, ಲೆಟ್ಸ್ ಗೋ. ಹಲೋ, ಏನಮ್ಮ, ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ಟಿದ್ಯಾ? ಎಲ್ಲಿದ್ದೀರಿ ನೀವು? ನಾವ್ ನಿಮ್ಗೆ ಕಾಯ್ತಿದ್ದೀವಿ. ನಿನ್ ಪಕ್ಕ ಇದ್ದಾಳಲ್ಲ, ಅವಳ ಕೈ ಫೋನ್ ಕೊಡು.